The next question is on applications of derivatives. Function is given y is equal to x cube, a curve is given and a point is given at x is equal to 2, x ordinate is given. The question is find the slope of the tangent to the curve y is equal to x cube at x is equal to 2. Applications of derivatives ನಲ್ಲಿದೆ, ಬಹಳ ಮಕ್ಕಳದು ಫೇವ್ರೇಟ್ ಟಾಪಿಕ್ ಇದು, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಓಕೆ, ನೀವು ಡಿಫರೆನ್ಸಿಯೇಷನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇಸ್ ಸ್ಟಿಲ್ ಈಸಿ. ಓಕೆ, ಸೊ ಕ್ವಶನ್ ಈಸ್ ಆನ್ ಫೈಂಡಿಂಗ್ ದ ಸ್ಲೋಪ್ ಕೇಳಿದ್ದಾರೆ. ವಿ ನೋ ದಟ್ ಸ್ಲೋಪ್ ಅಂದ್ರೆ ಏನ್ರಿ? ಫಸ್ಟ್ ಇಯರ್ನ ಸ್ಲೋಪ್ ಅಂದ್ರೆ ನಾವು ಟ್ಯಾಂಜೆಂಟ್ ತೊಗೊಂಡು ಟ್ಯಾನ್ ಥೀಟಾ ಡಿಫೈನ್ ಮಾಡಿರ್ತೀವಿ, ಲೈನ್ ತೊಗೊಳ್ತೀವಿ. ಸೊ ವಿ ಡಿಫೈನ್ ಟ್ಯಾಂಗಲ್ ಟ್ಯಾನ್ ಥೀಟಾ, ವಿ ಕಾಲ್ ಇಟ್ ಆಸ್ ಸ್ಲೋಪ್. ಬಟ್ ಸೆಕೆಂಡ್ ಇಯರ್ ಬಂದಮೇಲೆ ಸ್ಲೋಪೇ, ಬಟ್ ಡೆಫಿನಿಷನ್, ಮೀನಿಂಗು ಮತ್ತು ಅದರದ್ದು ಬೇರೆ ಬೇರೆ ಡೈಮೆನ್ಷನ್ ನಾವು ಸ್ಟಡಿ ಮಾಡಿದ್ದೇವೆ. ಓಕೆ, ಸೊ ಇಲ್ಲಿ ವಾಟ್ ಯು ಮೀನ್ ಬೈ ಸ್ಲೋಪ್ ಅಂತ ಹೇಳಿದ್ರೆ ಫಂಕ್ಷನನ್ನು ಡಿಫರೆನ್ಷಿಯೇಟ್ ಮಾಡಬೇಕು. ಡಿಫರೆನ್ಷಿಯೇಟ್ ಮಾಡಿದ ಮೇಲೆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಾಟ್ಸ್ ಇಟ್, ರೈಟ್? ಸೊ ಲೆಟ್ ಅಸ್ ಡಿಫರೆನ್ಷಿಯೇಟ್ ಅ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dy by dx is equal to 3x square ಆಯಿತು. ದಿಸ್ ಈಸ್ ಕಾಲ್ಡ್ ಜಸ್ಟ್ ಡಿಫರೆನ್ಸಿಯೇಷನ್. ಯಾವಾಗ ನೀವು ಡಿಫರೆನ್ಷಿಯೇಟೆಡ್ ಫಂಕ್ಷನಿಗೆ ಎಕ್ಸ್ ವ್ಯಾಲ್ಯೂನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರೋ ಆವಾಗ ಅದು ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ? ಇಟ್ ವಿಲ್ ಕನ್ವರ್ಟ್ ಟು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಸೊ 3 into 2 square is 4, 4 into 3 is 12. So it's called as slope of the tangent, or you can also call it as m. This is a required slope of the tangent. One of the beautiful question, bhal easy ಇದೆ, ಡಿಫರೆನ್ಷಿಯೇಷನ್ ಗೊತ್ತಿರಬೇಕಾದ್ರೆ. ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. Find the integral of x cube minus 1 divided by x square dx. Find the integral of x cube minus 1 divided by x square into dx. ಇಂಟಿಗ್ರೇಷನ್ ಮೇಲೆ ಇದೆ, ಭಾಳ ಈಸಿ ಆದಂಥ ಕ್ವಶನ್ನು. ನೀವು ಕರೆಕ್ಟಾಗಿ ಇದನ್ನು ಅಬ್ಸರ್ವ್ ಮಾಡಿದರೆ, ರೈಟ್, ಜಸ್ಟ್ ಬೈ ಲುಕಿಂಗ್ ಆಟ್ ದ ಫಂಕ್ಷನ್ ಯು ಕ್ಯಾನ್ ಡಿಫೈನ್ ದ ಆನ್ಸರ್. ಹೇಗೆ? ಅಬ್ಸರ್ವ್ ಮಾಡಿ. ಡೋಂಟ್ ಯು ಥಿಂಕ್ ವಿ ಹ್ಯಾವ್ ಟು ಸಪ್ರೇಟ್ ದ ಟರ್ಮ್ಸ್? ಸಪ್ರೇಟ್ ಮಾಡಿದ್ರೆ ಈಸಿ ಆಗುತ್ತೆ ಅನ್ಸಲ್ವಾ? ಏನಾಗುತ್ತೆ ನೋಡಿ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಮೈನಸ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಕರೆಕ್ಟಾ? ರೈಟ್. ನಾವು ಸಿಂಪ್ಲಿಫಿಕೇಶನಲ್ಲಿ ಏನಾಯಿತು? ದಿಸ್ ಬಿಕಮ್ ಪ್ಯೂರ್ಲಿ ಎಕ್ಸ್, ರೈಟ್? ಆ್ಯಂಡ್ ನೀವು ಸ್ವಲ್ಪ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ ಪ್ಲಸ್ ಆಫ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತ ಬರ್ಕೋಬಹುದು. ಯಾಕೆ ಆ ರೀತಿ ಬರೆದೆ ನಾನು? ಯಾಕೆಂದರೆ ಇದು ಯಾವುದೋ ಒಂದು ಫಂಕ್ಷನ್ ಅದು ಸ್ಟ್ಯಾಂಡರ್ಡ್ ರಿಸಲ್ಟ್ ಅದ ಡಿಫ್ರೆನ್ಸಿಯೇಷನ್ ಒಳಗೆ. ಯಾವುದ್ರದ್ರಿ? 1 ಬೈ ಎಕ್ಸ್ ಅದು, ಇಸ್ಂಟ್ ಇಟ್? ನಾವು ಯು ಕ್ಯಾನ್ ಸಪ್ರೇಟ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್. ಸಪ್ರೇಟ್ ಮಾಡಿದ್ರೆ ಏನಾಯ್ತು? ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಆಫ್ ಇಂಟಿಗ್ರೇಷನ್ ಆಫ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ರೈಟ್? ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಏನಾಯ್ತು ರೀ? ಎಕ್ಸ್ ಸ್ಕ್ವೇರ್ ಬೈ 2 ಆಯಿತು, ಪ್ಲಸ್ ಇಂಟಿಗ್ರೇಷನ್ ಆಫ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಈಸ್ ಆಬ್ಸಲ್ಯೂಟ್ಲಿ 1 ಬೈ ಎಕ್ಸ್ ಪ್ಲಸ್ ಸಿ ಈಸ್ ಅ ಕಾಮನ್ ಕಾನ್ಸ್ಟೆಂಟ್ ವಿಚ್ ಐ ಹ್ಯಾವ್ ಟೇಕನ್. ಅರ್ಥ ಆಗ್ತಾ ಇದೆ? ಸೊ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದಿಸ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದಿದ್ದೀನಿ. ನಿಮಗೆ ಅದು ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಟೇಕ್ ಕೇರ್ ದಟ್ 1 ಬೈ ಎಕ್ಸ್ ಸ್ಕ್ವೇರ್. 1 ಬೈ ಎಕ್ಸ್ ಏನಂತ ಬರ್ಕೊಳ್ಳಿ? ಎಕ್ಸ್ ಟು ದ ಪವರ್ ಮೈನಸ್ 2 ಅಂತ ಬರ್ಕೊಳ್ಳಿ. ದೆನ್ ಯು ಅಪ್ಲೈ ಇಂಟಿಗ್ರೇಷನ್. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್, ರೈಟ್? ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಅಂತ ಬರೆದ್ರೆ ಮತ್ತೆ ಇದೇ ಸ್ಟೇಟಸ್ಗೆ ಬರ್ತೀರಾ. ಓಕೆ, ಯಾವಾಗ ಇಂಟಿಗ್ರೇಷನ್ ಈಸಿ ಆಕೈತಿ ಅಂತಂದ್ರೆ ನಿಮಗೆ ಡಿಫ್ರೆನ್ಷಿಯಲ್ ಕನ್ಸೆಪ್ಟ್ಗಳು ಕನೆಕ್ಟ್ ಆಗಬೇಕು. ಇಂಟಿಗ್ರಲ್ ಟರ್ಮ್ ನೋಡಿದಾಗ ಓಕೆ ಇದು ಈ ಫಂಕ್ಷನ್ದು ಡಿಫ್ರೆನ್ಸಿಯೇಷನ್ ಅದಪ್ಪ ಅಂತ ಗೊತ್ತಾದರೆ ಅದಕ್ಕಿಂತ ಈಸಿ ಮೆಥಡ್ ಯಾವುದೂ ಇಲ್ಲ. ಓಕೆ, ಸೊ ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ದ ಕ್ವಶನ್ ಈಸ್ ಒನ್ಸ್ ಅಗೇನ್ ಆನ್ ದ ಇಂಟಿಗ್ರೇಷನ್. Evaluate integration of sine of tan inverse x divided by 1 plus x square dx. 1 plus x square dx. Integration of sine of tan inverse x whole divided by 1 plus x square. What is the most interesting part of this particular question is you can see two good friends of differential functions. Correcta? Right? ನಾನು ಕ್ಲಾಸಲ್ಲಿ ಹೇಳಬೇಕಾದ್ರೆ ಐ ಕನ್ಸಿಡರ್ ಇಟ್ ಆಸ್ ಕರಣ್ ಅರ್ಜುನ್ ಮೆಥಡ್ ಅಂತ ಹೇಳಿರ್ತೀನಿ. ಯಾಕಂದರೆ ಈ ಫಂಕ್ಷನ್ ಇಂಟಿಗ್ರಲ್ ಫಂಕ್ಷನ್ಸಲ್ಲಿ ಕರಣ್ ಇದ್ದಾನೆ, ಅರ್ಜುನ್ ಇದ್ದಾನೆ. ಅಂದರೆ ಡಿಫ್ರೆನ್ಷಿಯಲ್ ಫಂಕ್ಷನ್ ಇದೆ,
ಅದು ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಏನು ಆನ್ಸರ್ ಬರುತ್ತಲ್ಲ ಅದು ಇದೆ. ಕರೆಕ್ಟ್? ನೆನಪು ಮಾಡ್ಕೊಳ್ತೀರಿ ಏನಿದೆ ಅಂತ ಹೇಳಿ. ಇಫ್ ಯು ಅಬ್ಸರ್ವ್ ಇಟ್ ಕೇರ್ಫುಲಿ ಯು ಕ್ಯಾನ್ ರಿಕಾಲ್ ಇಟ್, ರೈಟ್? ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. It is easy to understand that you are getting this. Observe these two terms. Can you observe that? Tan inverse x ಮತ್ತೆ 1 plus x square ಇಬ್ಬರಿಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ. ಏನು ಫ್ರೆಂಡ್ಶಿಪ್ ಇದೆ? We know that, right? If y is equal to tan inverse x, what is dy by dx or y dash is equal to 1 divided by 1 plus x square. ಅಂದರೆ ಈ ಇಂಟಿಗ್ರಲ್ ಫಂಕ್ಷನ್ಸ್ ಅಲ್ಲಿ y ಇದೆ y dash ಇದೆ ಅಂತ ಹೇಳಿ. ದಟ್ ಇಸ್ ವೈ ಕಾಲ್ ಇಟ್ ಅಸ್ ಕರ್ಣ್ ಅರ್ಜುನ್ ಮೆಥಡ್. ಫೈನ್. ಸೊ ಇಲ್ಲೇನಾಯ್ತು? ಯು ಕ್ಯಾನ್ ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ದಟ್ ಇಸ್ ದ ಈಸಿ ವೇ, ರೈಟ್? ಸೊ ಲೆಟ್ ಮಿ ಕನ್ಸಿಡರ್ I is equal to ಇಂಟಿಗ್ರಲ್ ಆಫ್ ಸೈನ್ t ಅಂತ ತಗೊಂಡ್ಬಿಡ್ತೀನಿ. ಯಾಕೆಂದ್ರೆ ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ tan inverse x is equal to t. So let me substitute here. Put t is equal to tan inverse x, right? Therefore differentiating this function with respect to x we get 1 divided by 1 plus x square, right? Therefore what is dt is equal to dx upon 1 plus x square, right? Therefore in place of dx upon 1 plus x square I can write dt. What is integration of sin t? Minus cos t plus c, which is nothing but minus of cos of tan inverse x plus c is the required answer. Just take care of that. Okay, ಬಹಳ ಜನ ಮಕ್ಕಳು ಲಾಸ್ಟಿಗೆ ಟಿ ಒಳಗೆ ಆನ್ಸರನ್ನು ಕಂಪ್ಲೀಟ್ ಮಾಡಿರ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ. ಡೋಂಟ್ ಫಾರ್ಗೆಟ್, ನೀವು ಯಾವುದೇ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಯೂಸ್ ಮಾಡಿ, ಬಟ್ ಅಟ್ ದ ಎಂಡ್ ಪ್ರಾಬ್ಲಮ್ ಯಾವ ಫಂಕ್ಷನಲ್ಲಿ ಇರುತ್ತೋ ಆನ್ಸರು ಅದೇ ಫಂಕ್ಷನ್ ಫಾರ್ಮಲ್ಲೇ ಇರಬೇಕು. ಪ್ರಾಬ್ಲಮ್ ಎಕ್ಸ್ ಫಂಕ್ಷನಲ್ಲಿ ಇತ್ತಂದರೆ ಆನ್ಸರು ಎಕ್ಸ್ ಫಂಕ್ಷನ್ ಒಳಗೆ ಇರಬೇಕು, ಫಂಕ್ಷನ್ ಆಫ್ ಎಕ್ಸ್ ಅಲ್ಲೇ ಇರಬೇಕು. ಗೊತ್ತಾಗ್ತಾ ಇದೆ? ಪ್ಲೀಸ್ ಟೇಕ್ ಕೇರ್ ಆಫ್ ದಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Question number 27 is on definite integrals. The question is to find integral from 0 to 1 dx divided by square root of 1 minus x square. ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕ್ವಶನ್, ಸ್ಟ್ಯಾಂಡರ್ಡ್ ಕ್ವಶನ್ ಇದೆ. ನನಗೆ ಅಂತ ಡಿಫಿಕಲ್ಟ್ ಅಂತ ಅನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಅ ಡಿಫ್ರೆನ್ಸಿಯೇಷನ್ ಆಫ್ ಅ ಸ್ಟ್ಯಾಂಡರ್ಡ್ ಫಂಕ್ಷನ್. ಯಾವುದು? ಸೈನ್ ಇನ್ವರ್ಸ್ ಎಕ್ಸ್ ಇದ್ರಿ. ಕರೆಕ್ಟ್ ಇಲ್ರಿ? ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್? 1 divided by root of 1 minus x square. Therefore let me substitute here directly. This becomes sin inverse x in the interval 0 to 1. Fine. Therefore upper limit ಏನಾಯಿತು? sin inverse 1 ಆಯಿತು. lower limit ಏನಾಯಿತು? sin inverse 0 ಆಯಿತು. sin inverse 1 ಅಂದರೆ ಯಾವ ಆ್ಯಂಗಲ್ ಆಗುತ್ತೆ? pi by 2. sin 0 is 0. Therefore what is the required answer? Pi by 2 is the required solution, right? One of the standard question. ನೀವು ಬೇಸಿಕ್ಸ್ ಐಡೆಂಟಿಟೀಸನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ಡಿಫ್ರೆನ್ಸೇಷನ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ನಾನಲ್ಲಿ ಇಂಟಿಗ್ರೇಷನ್ ಅಂತ ರಿಕಾಲ್ ಮಾಡ್ತಾ ಇಲ್ಲ, ಪ್ರತಿಯೊಂದನ್ನು ನಾನು ಡಿಫ್ರೆನ್ಸೇಷನಿಗೆ ಕನೆಕ್ಟ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೇನೆ. ಬಿಕಾಸ್ ದ್ಯಾಟ್ ವಿಲ್ ಬೂಸ್ಟ್ ಅಪ್ ಮೈ ಕಾನ್ಫಿಡೆನ್ಸ್ ಆನ್ ಆಲ್ ಡಿಫರೆನ್ಷಿಯಲ್ ಐಡೆಂಟಿಟೀಸ್. ಓಕೆ, ಪ್ಲೀಸ್ ಟೇಕ್ ಕೇರ್ ದ್ಯಾಟ್ ದ ಬೆಸ್ಟ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಂಟಿಗ್ರೇಷನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಡಿಫರೆನ್ಸಿಯೇಷನ್ಸ್. Okay, so let's go for the next question. The question is to find the order and degree of the differential equation. Very very important question. Definitely idra mele one question bande barutte. Here we have differential equation as follows: y double dash whole cube plus y dash whole cube plus sin of y dash plus 1 is equal to 0. 1 is equal to 0. Right? Observe ಮಾಡಿ. y dash whole cube plus y dash cube plus sin of y dash plus 1 is a given differential equation. So you have to find order and degree. ಈ ಕನ್ಸೆಪ್ಟ್ ಬಂದ್ಬಿಟ್ಟಿದೆ ಆಲ್ರೆಡಿ, ಕ್ವಶನ್ ಬಂದಿದೆ. ಸೊ ಹಾಗಾಗಿ ಈ ಕನ್ಸೆಪ್ಟ್ ನನಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಲಿಕ್ಕಿದೆ. ಐ ಎಕ್ಸ್ಪ್ಲೈನ್ ಇಟ್. ಯಾಕೆ ಅಂತ ಹೇಳಿದ್ರೆ surely will get one question on this concept. Okay, so let us understand what you mean by order and degree. ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಆರ್ಡರ್ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್ ಏನು ಹೇಳುತ್ತೆ? y ಅನ್ನೋ ಒಂದು ಫಂಕ್ಷನ್ನು ಎಷ್ಟು ಸಾರಿ ಡಿಫ್ರೆನ್ಷಿಯೇಟ್ ಆಗಿದೆ ಅಂತ ಹೇಳುತ್ತೆ.
ರೈಟ್, ಯು ನೋ ದ್ಯಾಟ್ ಒಂದು ಫಂಕ್ಷನ್ ನೀವು ಬೇರೆ ಬೇರೆ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ವಾಯ್ ಅಂತ ಮಾಡ್ತೀರಾ, ವಾಯ್ ಡ್ಯಾಶ್ ಅಂತ ಮಾಡ್ತೀರಾ, ವಾಯ್ ಡಬಲ್ ಡ್ಯಾಶ್ ಅಂತ ಮಾಡ್ತೀರಾ, ವಾಯ್ ತ್ರಿಬಲ್ ಡ್ಯಾಶ್ ಅಂತ ಮಾಡ್ತೀರಾ. ಅಂದರೆ ಒಂದು ಫಂಕ್ಷನ್ ನೀವು n ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ರೈಟ್, ಇಸಂಟ್ ಇಟ್? ಈಗ x raised to 10 ಅದ ರೀ, ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 10 into x raised to 9 ಆಗ್ತದೆ ರೀ. ಎರಡು ಸರಿ ಡಿಫ್ರೆನ್ಷಿಯೇಟ್ ಮಾಡಿದರೆ 10 into 9 into x raised to 8 ಆಗ್ತದೆ ರೀ, ರೈಟ್. ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಆಸ್ ಮೆನಿ ಆಸ್ ಟೈಮ್ಸ್. ದೇರ್ ಫೋರ್ ಒಂದು ವಾಯ್ನ ಒಂದು ಫಂಕ್ಷನ್ನು ಎಷ್ಟು ಸಾರಿ ಡಿಫ್ರೆನ್ಷಿಯೇಟ್ ಆಗಿದೆ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಆರ್ಡರ್ ಅಂತ ಕರಿತೀವಿ, ರೈಟ್. ಐ ಹೋಪ್ ಯು ಆರ್ ಫಾಲೋಯಿಂಗ್ ದಟ್. ಈಗ ನೋಡಿ ಇಲ್ಲಿ ವಾಯ್ ಒಂದು ಸರಿ ಡಿಫ್ರೆನ್ಷಿಯೇಟ್ ಆಗಿದೆ, ವಾಯ್ ಒಂದು ಸರಿ ಡಿಫ್ರೆನ್ಷಿಯೇಟ್ ಆಗಿದೆ, ವಾಯ್ ಎರಡು ಸರಿ ಡಿಫ್ರೆನ್ಷಿಯೇಟ್ ಆಗಿದೆ, ರೈಟ್. ದಿಸ್ ಇಸ್ y is maximum. How many times it has been differentiated? 2 times. Therefore ಇದಕ್ಕೆ ನಾವೇನಂತ ಕರಿತೀವಿ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕು. ನಾವು ಇದನ್ನು ಇಕ್ವೇಷನಿಗೆ ಕನೆಕ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಅಲ್ಜಿಬ್ರಾದಲ್ಲಿ ನೀವು ಸ್ಟಡಿ ಮಾಡಿರಿ, ಒಂದು ಯಾವುದೇ ಒಂದು ಇಕ್ವೇಷನ್ ಇತ್ತಪ್ಪ ಅಂದರೆ ಆ ಇಕ್ವೇಷನ್ ಅದು ಒಂದು ವೇರಿಯೇಬಲ್ ಇದೆ, ಆ ವೇರಿಯೇಬಲಲ್ಲಿ ಎಕ್ಸ್ದ ಹೈಯೆಸ್ಟ್ ಪವರ್ ಎಕ್ಸ್ ಅದಂತ ಎಷ್ಟಿದೆ ಅಂತ ನಾವು ಗೊತ್ತಾಯಿತು ಅಂದರೆ ನಾವು ಅದು ಕ್ವಾಡ್ರೆಟಿಕ್ ಇಕ್ವೇಷನ್ ಅದನ್ನು, ಕ್ಯೂಬಿಕ್ ಇಕ್ವೇಷನ್ ಅದು ಅಂತ ಹೇಳ್ತೀವಿ. ಇದು ಸಹ ಹಾಗೆ, ಬಿಕಾಸ್ ಇಟ್ ಫಾಲೋಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಕಾನ್ಸೆಪ್ಟ್, ರೈಟ್. ಸೊ ಇದರಲ್ಲಿ ವಾಯ್ ಎಷ್ಟು ಸರಿ ಡಿಫ್ರೆನ್ಷಿಯೇಟ್ ಆಗಿದೆ? ಮ್ಯಾಕ್ಸಿಮಮ್ಮು 2 times ಡಿಫ್ರೆನ್ಷಿಯೇಟ್ ಆಗಿದೆ. ದೇರ್ ಫಾರ್ ಆರ್ಡರ್ ಏನಾಯಿತು? 2 ಆಯಿತು, ರೈಟ್. ಐ ಹೋಪ್ ಯು ಆರ್ ಫಾಲೋಯಿಂಗ್ ದಟ್. ಸೊ ವಾಟ್ ಯು ಮೀನ್ ಬೈ ಆರ್ಡರ್? Y is differentiated, right? It has got different differentiation. First order, second order, third order, fourth order. So if you take any differential equation, in that differential equation, you have to check, you have to verify that maximum times y ಅನ್ನೋದು ಎಷ್ಟು ಮ್ಯಾಕ್ಸಿಮಮ್ ಸಲ ಡಿಫ್ರೆನ್ಷಿಯೇಟ್ ಆಗಿದೆ ಅಂತ ಹೇಳಿ. ಸೊ ದ್ಯಾಟ್ ಡಿಫೈನ್ಸ್ ಆರ್ಡರ್. ಸೊ ಐ ಕ್ಯಾನ್ ಕಾಲ್ ಇಟ್ ಆಸ್ ಹಿಯರ್ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ, y ಅನ್ನೋದು ಮ್ಯಾಕ್ಸಿಮಮ್ 2 ಸರಿ ಡಿಫರೆನ್ಷಿಯೇಟ್ ಆಗಿದೆ. ನೌ ವಾಟ್ ಯು ಮೀನ್ ಬೈ ಡಿಗ್ರಿ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್? Degree of a differential equation is defined as the power of the highest order derivative ಅಂತ ಹೇಳ್ಬೋತ್ತಾ. ಹೈಯೆಸ್ಟ್ ಎಷ್ಟು ಸರಿ ಆರ್ಡರ್ ಏನು ಡಿಫ್ರೆನ್ಷಿಯೇಟ್ ಆಗಿದೆಯೋ ಅದ್ರದ್ದು ಪವರ್ ಅಂತೆ, ಬಟ್ ಎಕ್ಸ್ಕ್ಲೂಡಿಂಗ್ ದ ರಾಡಿಕಲ್ಸ್ ಅಂತ ಒಂದು ವರ್ಡ್ ಇದೆ, ಅದಕ್ಕೆ ಬ್ಯೂಟಿಫುಲ್ ಡೆಫಿನಿಷನ್ ಇದೆ. ಓಕೆ, ಸೊ ಡಿಗ್ರಿ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್ ಈಸ್ ಡಿಫೈನ್ಡ್ ಆಸ್ ದ ಪವರ್ ಆಫ್ ದಿ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳಿದ್ರು ತಪ್ಪೇನಿಲ್ಲ. ಆದರೆ ಅದಕ್ಕೊಂದು ಕಂಡೀಷನ್ಸ್ ಅಪ್ಲೈ ಇದೆ. You have to understand this. What is the conditions apply? The conditions apply is degree of a differential equation is not defined in 3 cases. ಯಾವುದು? LET. Yes, LTT ಅಲ್ರಿ, LET. It is like formula ಅಂತ ಕರಿತೀವಿ. ಏನಂಗಂದ್ರೆ L ಅಂತ ಹೇಳಿದ್ರೆ ಲೊಗಾರಿದಮ್ ಫಂಕ್ಷನ್ಸ್, E ಅಂತ ಹೇಳಿದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, ಟಿ ಅಂತ ಹೇಳಿದರೆ ಟ್ರಿಗನಾಮೆಟ್ರಿಕ್ ಫಂಕ್ಷನ್ಸ್, ರೈಟ್. ಅಂದರೆ ಏನು ಸರ್? ಅಂದರೆ ಈ 3 ಡಿಫ್ರೆಂಟ್ ಫಂಕ್ಷನ್ಸ್ಗಳು, ಲೊಗಾರಿದಮ್, ಎಕ್ಸ್ಪೋನೆನ್ಷಿಯಲ್, ಟ್ರಿಗನಾಮೆಟ್ರಿಕ್ ಫಂಕ್ಷನ್ಸ್ಗಳು ಯಾವುದೇ ರೀತಿಯಿಂದ ಡಿಫರೆನ್ಷಿಯಲ್ ಕೋಯಿಫಿಷಿಯಂಟ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡಿರಬಾರ್ದು. ಅಂದ್ರೆ ಏನು ಸರ್? ಡಿಫರೆನ್ಷಿಯಲ್ ಕೋಯಿಫಿಷಿಯಂಟ್ ಜೊತೆ ಫ್ರೆಂಡ್ಶಿಪ್ ಮಾಡಿರಬಾರ್ದು ಅಂದರೆ ಲಾಗ್ ಎಕ್ಸ್ ನೀವು ಕೇಳಿದ್ದೀರಾ, ಲಾಗ್ ವೈ ಕೇಳಿದ್ದೀರಾ, ಲಾಗ್ ಡಿ ವೈ ಬೈ ಡಿ ಎಕ್ಸ್ ಇರಬಾರ್ದು. ಇ ಟು ದ ಪವರ್ ಎಕ್ಸ್ ಕೇಳಿದ್ದೀರಾ, ಇ ಟು ದ ಪವರ್ ವೈ ಕೇಳಿರಿ, ಇ ಟು ದ ಪವರ್ ವೈ ಡ್ಯಾಶ್ ಇರಬಾರ್ದು. ಟ್ಯಾನ್ ಎಕ್ಸ್ ಅಕ್ಸೆಪ್ಟೆಡ್, ಟ್ಯಾನ್ ವೈ ಅಕ್ಸೆಪ್ಟೆಡ್, ಟ್ಯಾನ್ ವೈ ಡ್ಯಾಶ್ ಇಸ್ ನಾಟ್ ಅಕ್ಸೆಪ್ಟೆಡ್. ಅಂದರೆ ಈ LET ಫಂಕ್ಷನ್ಸ್ಗಳ ಜೊತೆ ಡಿ ವೈ ಬೈ ಡಿ ಎಕ್ಸ್ದು ಫ್ರೆಂಡ್ಶಿಪ್ಪು ಆಗಬರಲ್ಲ. ಅದರ ಅರ್ಥ ಏನು? ಯು ಕೆನಾಟ್ ಡಿಫೈನ್ ಡಿಗ್ರಿ ವೆನೆವರ್ these 3 functions are associated with differential coefficients. ಅರ್ಥ ಮಾಡ್ಕೋಬೇಕು. tan y is accepted, tan x is accepted, tan dy by dx is not accepted. I hope you are following my point. Now ಇಲ್ಲಿ ಅಬ್ಸರ್ವ್ ಮಾಡಿ, ಈ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಜೊತೆ y ಡ್ಯಾಶ್ ಅಸೋಸಿಯೇಟ್ ಇದೆ. ನಾನು ಮೊದಲೇ ಹೇಳಿದೆ ಅವ್ರಿಗೆ ಆಗಿ ಬರಲ್ಲ. therefore degree is not defined. Hence in this case degree is not defined. ಇದನ್ನ ಬರೀಬೇಕು ನೀವು, degree is not defined.
ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಯಾಕೆ ನಾಟ್ ಡಿಫೈನ್ಡ್ ಸರ್? ಟ್ರಿಗ್ನಾಮೆಟ್ರಿ ಫಂಕ್ಷನ್ ಜೊತೆ ಡಿ ವೈ ಬೈ ಡಿ ಎಕ್ಸ್ ದ ಟರ್ಮ್ಸ್ ಅದಾವ್ರಿ. ನಾನು ಹೇಳ್ತಿರೋ ಬರೀ ಡಿ ವೈ ಬೈ ಡಿ ಎಕ್ಸ್ ಅಷ್ಟೇ ಇಲ್ಲ, ಅಲ್ಲಿ ಡಬಲ್ ಡೆರಿವೇಟಿವ್ ಇರ್ಬೋದು. ಅದಕ್ಕೆ ನಾನು ಹೇಳ್ತೀನಿ, ಒಂದು ಫಂಕ್ಷನನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನೇನು ಬರ್ತಾವಲ್ರಿ, ಡಿ ವೈ ಬೈ ಡಿ ಎಕ್ಸ್ ಇರ್ಬೋದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರ್ಬೋದು, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್, ಯಾವುದೋ ಡಿಫ್ರೆನ್ಷಿಯಲ್ ಟರ್ಮ್ ಇರ್ಬೋದು. ರಿಪೀಟ್, ಡಿಫ್ರೆನ್ಷಿಯಲ್ ಕೋಎಫಿಷಿಯಂಟ್ಸ್ನ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡಿಫ್ರೆನ್ಷಿಯಲ್ ಕೋಎಫಿಷಿಯಂಟ್ಸ್ ಆರ್ ನಥಿಂಗ್ ಬಟ್ ಡೆರಿವೇಟಿವ್ ಟರ್ಮ್ಸ್. ಡಿ ವೈ ಬೈ ಡಿ ಎಕ್ಸ್ ಇರ್ಬೋದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರ್ಬೋದು, ಇಲ್ಲ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್, ಇಟ್ ಮೇ ಬಿ ಪಾಸಿಬಲ್, ರೈಟ್? ಈ ಥರ ಟರ್ಮ್ಸ್ಗಳು ಲೊಗಾರಿದಮು, ಎಕ್ಸ್ಪೋನೆನ್ಷಿಯಲು, ಟ್ರಿಗ್ನೋಮೆಟ್ರಿ ಜೊತೆ ಅಸೋಸಿಯೇಟ್ ಆಗಿದ್ದರೆ, ಜೊತೆಲಿ ಇದ್ದರೆ, ಆ ಟೈಮಲ್ಲಿ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂತ ನೀವು ಬರೀಬೇಕು. ಕ್ಲಿಯರ್? ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಸೊಲ್ಯೂಷನ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. The next question is on vectors. Once again, an important question, important concept from the vectors. Question is to find projection of the vector. Vector A ಕೊಟ್ಟಿದ್ದಾರೆ, vector B ಕೊಟ್ಟಿದ್ದಾರೆ. Question is to find projection of vector A on B ಕೇಳಿದ್ದಾರೆ. Vector A on vector B ಕೇಳಿದ್ದಾರೆ. ಸೊ ವೆಕ್ಟರ್ ಎ ಏನಿದೆ, 2i ಪ್ಲಸ್ 3j ಪ್ಲಸ್ 2k. ವೆಕ್ಟರ್ ಬಿ ಕೊಟ್ಟಿದ್ದಾರೆ i ಪ್ಲಸ್ 2j ಪ್ಲಸ್ ವೆಕ್ಟರ್ k, ರೈಟ್? ದ ಕ್ವಶನ್ ಇಸ್ ಟು ಫೈಂಡ್ ವೆಕ್ಟರ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಕೇಳಿದ್ದಾರೆ. ಐ ನೋ ಯು ರಿಮೆಂಬರ್ ದ ಐಡೆಂಟಿಟಿ, isn't it? So what is the projection of vector A on vector B? It is A dot B divided by magnitude of vector B, right? A on B ಇದ್ದಾಗ A dot B divided by magnitude of vector B ಇರುತ್ತೆ. B on A ಇದ್ರೆ ಏನಿರ್ತದ್ರಿ, B dot A divided by magnitude of vector A ಇರುತ್ತೆ. ಆಸ್ ಇಟ್ ಈಸ್ ಡಾಟ್ ಪ್ರಾಡಕ್ಟ್, ನೋಡಿ ಡಾಟ್ ಪ್ರಾಡಕ್ಟ್ ಇದೆ, ಸ್ಕೇಲಾರ್ ಪ್ರಾಡಕ್ಟ್ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಟೇಕಿಂಗ್ ಕೇರ್ ಆಫ್ ಸ್ಕೇಲಾರ್ಸ್ ಆಫ್ ಫಸ್ಟ್ ವೆಕ್ಟರ್ 2 3 2 ಡಾಟ್, ಸ್ಕೇಲಾರ್ಸ್ ಆಫ್ ಸೆಕೆಂಡ್ ವೆಕ್ಟರ್ 1 2 1 divided by what is magnitude of vector B, 1 square 2 square and 1 square. Therefore 2 1s are 2 plus 3 2s are 6 plus 2 1s are 2 divided by root 6. So that becomes 2 plus 2 4, 4 plus 6 10 divided by root 6. Denominator irrational term bandide, let us eliminate it by taking rationalization, root 6 and root 6. So what I'll get, 10 root 6 divided by 6, 2 5s are 2 3s are. Therefore what is projection of A on B must be is equal to 5 root 6 divided by 3. 5 root 6 divided by 3. ನೀವು ಕೇಳ್ಬೋದು ಸರ್ ಇಲ್ಲಿಗೆ ಸೊಲ್ಯೂಷನ್ ಸ್ಟಾಪ್ ಮಾಡಿದ್ರೆ ನಡೀತೈತೆ ಅಂತ ಹೇಳ್ರಿ. ಸ್ಟಾಪ್ ಮಾಡಿದ್ರೆ ನಡೀತದ್ರಿ, ಬಟ್ ಏನಪ್ಪ ಅಂತ ಹೇಳಿದ್ರೆ ಮಾರ್ಕ್ಸ್ ಬರೋಂಗಿಲ್ಲ. ಸೊ ಯು ಶುಡ್ ಟೇಕ್ ಕೇರ್. ನಮ್ಮ ಸಿಸ್ಟಮ್ ನಾವೇನು ಸ್ಟಡಿ ಮಾಡಿದ್ದೀವಿ, ಕೆಲವೊಂದು ಕಾನ್ಸೆಪ್ಟ್ಗಳು ಏನು ಹೇಳ್ತಾವೆ ಅಂದರೆ ಅಯೋಟಾ ಅಂತ ಹೇಳ್ತೀವಿ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ, ಡಿನಾಮಿನೇಟರ್ಲಿ ಇರಬಾರ್ದು ಅಂತ ಹೇಳ್ತೀವಿ. ಬಿಕಾಸ್ ಅದು ಮೊದಲೇ ಇಮ್ಯಾಜಿನರಿ ನಂಬರ್, ಡಿನಾಮಿನೇಟರ್ ಇದ್ರೆ ಡಿಫೈನ್ ಆಗಲ್ಲ ಅಂತ ಹೇಳಿ ಅದಕ್ಕೆ ನಾವು ರೆಸಲ್ಯೂಷನ್ ಮಾಡ್ತೀವಿ. ಅದೇ ರೀತಿ ರೂಟ್ 6 ಡಿನಾಮಿನೇಟರ್ಲಿ ಇಟ್ಟರು ಅದು ಸಿಸ್ಟಮ್ ಇದೆ, ಮ್ಯಾಥಮೆಟಿಕ್ಸ್ ಡಿಸಿಪ್ಲಿನ್ ಇದೆ. ಏನು ಡಿಸಿಪ್ಲಿನ್ ಇದೆ? ವೆನ್ ಎವರ್ ಯು ಗೆಟ್ ಆನ್ ಇರ್ರಾಷನಲ್ ನಂಬರ್ ಇನ್ ದ ಡಿನಾಮಿನೇಟರ್ ಗೋ ಫಾರ್ ರಾಷನಲೈಸೇಷನ್. ಯಾಕಂದ್ರೆ ಪಿ ಬೈ ಕ್ಯೂ ಡೆಫಿನಿಷನ್ಸ್ ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. The question is on find the area of the parallelogram whose adjacent sides are given. ಅಂದರೆ ಎರಡು ವೆಕ್ಟರ್ಸ್ ಕೊಟ್ಟಿದ್ದಾರೆ, adjacent sides ಇದು ವೆಕ್ಟರ್ ಎ ಕೊಟ್ಟಿದ್ದಾರೆ ಆ್ಯಂಡ್ ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಓಕೆ, ಸೊ ವಾಟ್ ಈಸ್ ವೆಕ್ಟರ್ ಎ? 3i ಪ್ಲಸ್ ಜೆ ಪ್ಲಸ್ 4k. ವೆಕ್ಟರ್ ಬಿ i minus j plus vector k, right? These are given to adjacent sides of the parallelogram. So we need to find area of the parallelogram. 3i plus j plus 4k, I minus j plus k. Fine. So let us understand ಈ parallelogram questions ಬಂದಾಗ please take care that you need to understand that the value, the sides which you are choosing, they must be adjacent sides. Okay, so adhan ನೀವು just take care of that. Let me consider a parallelogram here. Okay,
Done. I hope this is clearly visible to everyone, right? Okay. Yes. ನಾನು ಆಗಲೇ ಹೇಳ್ತಾ ಇದ್ದೆ ಪ್ಯಾರಲೋಗ್ರಾಮ್ ಕ್ವಶನ್ಸ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್ಸ್ ಕೊಡಲ್ಲ. ವಿ ಆರ್ ವೆರಿ ಲಕ್ಕಿ ದಟ್ ಈ ಕ್ವಶನ್ ಅಲ್ಲಿ ಅಡ್ಜಸೆಂಟ್ ಸೈಡ್ಸ್ ಕೊಟ್ಟಿದ್ದಾರೆ. ಸೊ ಅಡ್ಜಸೆಂಟ್ ಸೈಡ್ ಮೀನ್ಸ್ ಲೆಟ್ ಮಿ ಕನ್ಸಿಡರ್ this one as vector A, this one as vector B. Okay, only in this particular case you can understand the solution of area of the parallelogram. Okay, so whenever it is given area of the parallelogram is equal to I hope you remember this, magnitude of A cross B, right? So magnitude of A cross B will be a scalar quantity. So before we find magnitude, first we need to find a vector. Therefore first again madamri A cross B kandihidibidono, right? So let us take care of A cross B first. So vector A cross vector B, and what is cross product of these two vectors? We know that, right? First row is I J K, basic unit vectors. Second row contains the scalars of first vector. Third row contains the scalars of second vector. So vector A the scalars ಏನದ ನೋಡಿ 3 1 4. Scalars of vector B ಏನದ ನೋಡ್ರಿ 1 minus 1 and plus 1. That is IJK coefficients. Now it's all about expansion. So let me take care I coefficients here. Trigonometry property ಪ್ರಕಾರ ಇಲ್ಲಿ minus sign ಬರಬೇಕ್ರಿ, and then J coefficients, then we'll be taking care of K coefficients. Correcta? Right. I coefficients ಏನಾಕೈತೆ ನೋಡ್ರಿ 1 into 1 1, 4 into minus 1 is minus 4, that becomes plus 4, right? Now minus J to calculate ಮಾಡೋದು 3 into 1 3 minus 1 into 4 4, then K coefficient 3 into minus 1 minus 3, 1 into 1 minus 1, so that becomes 4 plus 1 is 5I, 3 minus 4 is minus 1, that becomes plus 1, only J, and minus 3 minus 1 is minus 4K, right? So that becomes A cross B bantu, but namge A cross B beda, namge ಏನು ಬೇಕಾಗಿದೆ magnitude of A cross B ಬೇಕಾಗಿದೆ. Therefore let us calculate magnitude of A cross B. Magnitude of A cross B is equal to, we know that how to calculate magnitude, square root of, that is 5 square plus 1 square plus of minus 4 whole square, correct? So that becomes square root of 25 plus 1 plus 16. So that becomes 26 plus 6 is 32, 32 plus 10 is 42. Kindly verify. 25 plus 1 is 26, 26 plus 6 is 32, 32 plus 10 is 42. Therefore, what is area of the parallelogram? Area of the parallelogram is equals to root 42 square units. Correct? Square units. Not equal ಅಂತ ಆಯ್ತೇನ್ರಿ ಅದು? equal ಆಗಬೇಕು, it should be compulsory equal to root 42 square units. Done? I hope you understood this. So ಅರ್ಥ ಮಾಡ್ಕೊಳ್ಳಿ, here it is magnitude of A cross B. Area is always scalar quantity, vector quantity ಇರಂಗಿಲ್ರಿ, right? Therefore first ಈ vector ಕಂಡು ಹಿಡಿದು next ಅದನ್ನ ನಾವೇನು ಮಾಡಬೇಕು, magnitude convert ಮಾಡಬೇಕು. Okay, so let's go for the next question. Next question is, find the angle between, yes, application, sorry, 3-dimensional geometry ಮೇಲೆ question ಇದೆ, 3D questions ಇದೆ. Find the angle between the planes if vector equations are, acha, ಬಹಳ ಜನದ ಫೇವರೇಟ್ ಟಾಪಿಕ್ ಇದು 3-dimensional geometry. Okay, let's see. R dot 2I plus 2J minus K is equal to minus 3K is equal to 5 R dot 3I minus 3J plus 5K is equal to 3. Okay, I hope you are following the question. Let us make it clearly. 3K idalri minus 3K. Done? Right. So we have
the equation of plane 1 and equation of plane 2, right? I hope you remember the identity. ನಿಮಗೆಲ್ಲ ಐಡೆಂಟಿಟಿ ನೆನಪಿದೆ ಅನ್ಕೊಳ್ತೀನಿ. Still I am writing the identity. Please notice. R dot n1 is equal to D. R dot n2 normal vector D. ಬೇಕಾದ್ರೆ D1 D2 ಅಂತಾನು ತಗೊಳ್ಳಿ. In this particular case, right, the angle between the two planes is defined as cos theta is equal to n1 dot n2 divided by magnitude of n1 into magnitude of n2, right? Cos theta is defined as follows. Theta ತಗೊಂಡ್ರೆ cos inverse ಆಗ್ತದೆ. That's it. So however, if you observe carefully, again we are interested in only dot product, right? So let me consider here what is n1. n1 the scalars ಏನದು ನೋಡ್ಕೊಂಡ್ಬಿಡ್ರಿ. What is scalars of n1? 2 minus 3. n2 the scalars ಏನದ ರೀ? 3 minus 3 and 5. Clear? Therefore n1 dot n2 ಕಂಡು ಹಿಡಿದ್ಬಿಡೋಣ, ಭಾಳ ಈಸಿ ಆಗ್ತದೆ. n1 dot n2 ಏನಾಗ್ತದೆ? 3 2s are 6 plus 2 into minus 3. Okay, let me go for n1 dot n2 directly equal ತಗೊಂಡ್ಬಿಡೋಣ. 2 3s are 6, 2 3s are 6, 5 3s are 15, that to minus. Okay, and what is magnitude of n1 vector? Magnitude ಎಷ್ಟಾಗ್ತದೆ ನೋಡ್ರಿ? square root of 4 plus 9. And what is magnitude of n2 vector? Square root of 9 plus 25, right? So cos theta must be equal to using the identity. So ಎಷ್ಟಿದೆ ಇಲ್ಲಿ? ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ ಅದ, ಮೈನಸ್ 15 ಬರ್ತದೆ, ಮಾಡ್ಯುಲಸ್ ಅದ ರೀ ಮೈನಸ್ 15 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 4 plus 4 8, 8 plus 9 17 into 9 plus 9 18, 18 plus 25 is 43. So what we get is 15 divided by square root of 17 into 43, right? Therefore what is theta is equal to cos inverse of 15 divided by root 17 into root 43 is the required answer, right? If you want, you can multiply 17 and 43 and take a common square root, that is also accepted. Okay, so just look at this approach. Solve ಮಾಡಿ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. Please notice the identity first and parallel you just take care of the solution. Fine. So let's go for the next question. 32. Last but one question for the 2 marks. Please observe question number 32. Show that the lines, he has given equation of 2 lines. Again, once again from the 3-dimensional geometry. What is equation of line 1? X plus 3 divided by minus 3. Y minus 1 divided by 1. Z minus 5 divided by 5. This is equation of line 1. Equation of line 2. X plus 1 divided by minus 1. Y minus 2 divided by 2. Z minus 5 divided by 5. Show that these lines are coplanar anta ಒಂದು ಕ್ವಶನ್ ಇದೆ. Means what? They lies on the same plane, right? We have to prove that these 2 lines are coplanar. So ಹೇಗೆ ಪ್ರೂವ್ ಮಾಡ್ತಾ ಇದ್ದೀವಿ? Once again let us recall the identity first. Another identity, this is in the Cartesian form, please understand. Okay, so let me write this relation as follows. Okay, please notice L1 and L2 which is in the form of x minus x1 by a1 is equal to y minus y1 by b1 is equal to z minus z1 by c1. Similarly, x minus x2 by a2 is equal to y minus y2 by b2 is equal to
z minus z2 by c2 are given if L1 L2 represent these two cases, then they are said to be coplanar if and only if a 3 cross 3 determinant equal to 0, where first row contains difference of their passing points. Andre yaudri x2 minus x1, y2 minus y1, z2 minus z1. Clear? Then we'll take direction ratios, that is a1 b1 c1, denominator a1 b1 c1, and here a2 b2 c2. That is the two denominators. ಯಾವುದು ಫಸ್ಟ್ ಲೈನ್ 1 ದ ಡಿನಾಮಿನೇಟರ್, ಲೈನ್ 2 ದ ಡಿನಾಮಿನೇಟರ್ ಅನ್ನ ಸೆಕೆಂಡ್ ರೋ ಥರ್ಡ್ ರೋ ಅಲ್ಲಿ ಬರಬೇಕು. ಹಾಗಾದ್ರೆ to show that these two lines are coplanar, you should calculate all these values. So let us understand, right? Therefore, what is x1 y1 z1? Please notice this. x1 y1 z1 ಏನಿದೆ ಅಂತ ನೋಡ್ಕೊಳ್ಳಿ. ಓಕೆ, ಸೊ x1 ಎಷ್ಟು ಆಗ್ತದ್ರಿ? x minus x1 ಅಂದ್ರೆ -3 ಆಯ್ತು ರೀ. y minus y1 ಅಂದರೆ 1 ಆಯ್ತು ರೀ. z minus z1 ಅಂದರೆ 5 ಆಯ್ತು ರೀ. Now you take care of a1 b1 c1, which are absolutely nothing but denominators. Another denominator, so -3 1 5. Done. Now you take x2 y2 z2. x2 minus x1 ಏನದರಿ? Sorry, x minus x2 ಏನದರಿ? -1. y minus y2 ಏನದರಿ? 2. z minus z2 ಏನದರಿ? 5. Then you have to take care of a2 b2 c2. Denominators ಏನದ value? -1 2 5. Now you should take LHS and prove that determinant value is equal to 0. Therefore LHS is equal to, right, let us take the difference, x2 minus x1, -1 minus of -3 ಅಂದ್ರೆ +2 ಆಯಿತು. y2 minus y1, y2 minus y1 1 ಆಯಿತು. z2 minus z1 0 ಆಯಿತು. a1 b1 c1 a2 b2 c2. This you have to solve. Okay, so if you expand it 2 times of 5 minus 10 minus 1 times of 5 3s are 15 andre -15 plus 5. So that becomes this will be -10 and -10 plus 10, that becomes 0. Yes, we proved it. Hence the given two lines are coplanar. We proved that determinant value is equal to 0. Therefore L1 L2 are coplanar. Correctly bari ಇಲ್ಲಿ space ಎಲ್ಲದಕ್ಕೆ ನಾನು ಬರ್ತಿಲ್ಲ. You have to mention that L1 and L2 are coplanar. I hope you understood this. Fine. So let's go for the last question of 2 mark section. Question number 33. Question number 33. Find the probability distribution of number of heads in 2 tosses of a coin. Find the probability distribution of number of heads in 2 tosses of a coin. Bala simple adanta question. It's one of my favorite topic, probability distribution. So let us understand first the sample space. Event ಏನದ ನೋಡ್ರಿ, you are tossing a coin 2 times or one coin 2 times ಆದ್ರೂ ಅನ್ಕೊಳ್ಬಹುದು, ಇಲ್ಲ 2 coins 1 time ಅಂತ ಅನ್ಕೊಳ್ಬಹುದು. Both are same. So let us understand what is a sample space. Please try to understand. Here x denotes, that is random variable denotes number of heads. Please notice this, number of heads. Okay, then let us understand the sample space. What is sample space? When you toss a coin 2 times, I repeat, ಒಂದು ಕಾಯಿನ್ ಅನ್ನು 2 ಸರಿ ಟಾಸ್ ಮಾಡಿ ಅಥವಾ 2 ಕಾಯಿನ್ ಅನ್ನು ಒಂದೇ ಸಲ ಟಾಸ್ ಮಾಡಿ, the sample space is same. So let me take care of this. Yes, we have a coin here. Done.
ಯು ಆರ್ ಟಾಸಿಂಗ್ ಎ ಕಾಯಿನ್ 2 times. ಡನ್. ಸೊ 1 time ನೀವು ಟಾಸ್ ಮಾಡಿದಾಗ ಏನಾಗುತ್ತೆ, ಐದರ್ ಯು ವಿಲ್ ಗೆಟ್ ಹೆಡ್ ಆರ್ ಯು ವಿಲ್ ಗೆಟ್ ಟೇಲ್. ಅಗೇನ್ ಯು ಆರ್ ಟಾಸಿಂಗ್ ಮೀನ್ಸ್ ವಾಟ್, possibilities head or tail. Once again, possibilities head or tail. Correct? You're tossing one coin. What are the possible outcomes? First time head tail barbodu. Again when you are tossing head tail, right? So what will be the sample space? The sample space contains head tail, tail head, tail, right? ಸೊ ಒಂದು ಕಾಯಿನನ್ನು 2 ಸರಿ ಟಾಸ್ ಮಾಡಿದರೂ ಆಗ್ಬೋದು, 2 ಕಾಯಿನನ್ನು ಒಂದೇ ಸಲ ಟಾಸ್ ಮಾಡಿದರೂ ಆಗ್ಬೋದು. ವಿ ಆರ್ ಗೆಟಿಂಗ್ ದ ಸೇಮ್ ಸ್ಯಾಂಪಲ್ ಸ್ಪೇಸ್. ಇದರಲ್ಲಿ ನಮಗೇನು ಇಂಟ್ರೆಸ್ಟ್ ಇದೆ, ವಿ ಆರ್ ಇಂಟ್ರೆಸ್ಟೆಡ್ ಇನ್ ಕ್ಯಾಲ್ಕುಲೇಟಿಂಗ್ ದ ನಂಬರ್ ಆಫ್ ಹೆಡ್ಸ್. ಸೊ ಅಬ್ಸರ್ವ್ ಮಾಡಿ, ಇದರಲ್ಲಿ ನಂಬರ್ ಆಫ್ ಹೆಡ್ಸ್ ಎಷ್ಟಿದೆ, 2. ನಂಬರ್ ಆಫ್ ಹೆಡ್ಸ್ ಎಷ್ಟಿದೆ, 1. ನಂಬರ್ ಆಫ್ ಹೆಡ್ಸ್ 1 ಆ್ಯಂಡ್ ನೋ ಹೆಡ್ಸ್ ಎಟ್ ಆಲ್, ದ್ಯಾಟ್ ಫೋರ್ ವಿಲ್ ಬಿ ಗೆಟಿಂಗ್ 0. ದೇರ್ ಫೋರ್ ಎಕ್ಸ್ ವಿಲ್ ಟೇಕ್ ವಿಚ್ ಆಲ್ ವ್ಯಾಲ್ಯೂಸ್, ದೇರ್ ಫೋರ್ ದ ಎಕ್ಸ್ ವಿಲ್ ಟೇಕ್ ವಿಚ್ ಆಲ್ ವ್ಯಾಲ್ಯೂಸ್ 0, 1, 2. 1 2 ಸರಿ ಬಂದಿದೆ, however it is count 1 only. Therefore what is the probability distribution? The probability distribution, we are taking random variable and we find the distribution. Okay, this is random variable and this is respective probability. 0 heads, 1 heads and 2 heads. So to write a probability distribution there are different methods. ನಾನು ನಿಮಗೆ 2 marks ಕ್ವಶನ್ ಇರೋದ್ರಿಂದ ಸಿಂಪ್ಲೆಸ್ಟ್ ಮೆಥಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದು ನೀವು ಆಲ್ರೆಡಿ ಫಸ್ಟ್ ಇಯರಲ್ಲೂ ಕಲ್ತಿದ್ದೀರಿ, ಸೆಕೆಂಡ್ ಇಯರಲ್ಲೂ ಕಲ್ತಿದ್ದೀರಿ. ಈಸಿ ಟು ರೈಟ್. ಸೊ ನನಗೆ 0 ಹೆಡ್ಸ್ ಇರಬೇಕಂದ್ರೆ ಔಟ್ ಆಫ್ 4 ಹೌ ಮೆನಿ ಸಚ್ ಎಲಿಮೆಂಟ್ಸ್ ಆರ್ ದೇರ್, ಓನ್ಲಿ 1 ಸಚ್ ಎಲಿಮೆಂಟ್. ದೇರ್ ಫೋರ್ ವಾಟ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಇನ್ ದಿಸ್ ಕೇಸ್, 1/4. 4ರಲ್ಲಿ 1 0 ಹೆಡ್ಸ್ ಇದೆ, ರೈಟ್. 1 ಹೆಡ್ ಇರೋ ಎಲಿಮೆಂಟ್ ಎಷ್ಟಿದೆ, ಔಟ್ ಆಫ್ 4 2. ದೇರ್ ಫೋರ್ ವಾಟ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಹಿಯರ್, 2/4, ರೈಟ್. ಐ ನೀಡ್ 2 ಹೆಡ್ಸ್, 2 ಹೆಡ್ ಇರಬೇಕು ಅಂತಿದೆ. ಔಟ್ ಆಫ್ 4 ಹೌ ಮೆನಿ ಸಚ್ ಎಲಿಮೆಂಟ್ಸ್, 2 ಹೆಡ್ ಇರುವಂಥ ಎಲಿಮೆಂಟ್ ಎಷ್ಟಿದೆ, ಒಂದೇ ಇದೆ. ಇಲ್ಲಿ ಹೆಡ್ 2 ಇರ್ಬೋದು, ಬಟ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಓನ್ಲಿ 1 ಎಲಿಮೆಂಟ್. ದೇರ್ ಫೋರ್ ಒನ್ಸ್ ಅಗೇನ್ ಔಟ್ ಆಫ್ 4 ಓನ್ಲಿ 1 ಸಚ್ ಎಲಿಮೆಂಟ್ ವಿಚ್ ಹ್ಯಾಸ್ 2 ಹೆಡ್ಸ್. ಈಗ ಚೆಕ್ ಮಾಡಿ ವೆದರ್ ಸಮ್ ಆಫ್ ಆಲ್ ಪ್ರಾಬಬಿಲಿಟೀಸ್ ಈಕ್ವಲ್ ಟು 1 ಆರ್ ನಾಟ್. 1 + 2 3, 3 + 1 4, 4/4 1. ದೇರ್ ಫೋರ್ ಇಸ್ ಅ ಪ್ರಾಪರ್, ನಿಮ್ಮದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ಎಲ್ಲ ಫಾಲೋ ಮಾಡ್ತು. Because sum of all probability is 1 and probability of individual case is greater than 0 and less than 1, right? Therefore this becomes a perfect probability distribution for tossing a coin 2 times, right? I hope our small effort will help you to increase your confidence in the upcoming examinations. Keep watching our Gurudev PU Science College YouTube channel and please inform your friends to watch this channel, and definitely I promise our motto is to make mathematics too easy for the students who are feeling difficult. Okay, I wish you all the best for your upcoming examination. If you got any doubts, if you want any doubt clearance sessions, you can visit to the campus, you can call us on the numbers which are displaying on the screen. So thanks for watching our YouTube channel. Thank you one and all.